ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ. ಮಾಡೋ ಲೆವೆಲ್ ನೋಡಿದ್ರೆ ನಂಗೆ ಬರ್ಡೇ ಮಾಡ್ಕೋಬಾರ್ದು ಅನ್ನಿಸ್ತೈತೆ. ಸುಮ್ಮನಿರು. ಮನೇಲಿ ಇಷ್ಟು ನೀಟಾಗಿ ಕೊಟ್ಟಿಲ್ಲ ಕಣ ನೀನು, ಹಂಗ್ ಕೊಡ್ತಾ ಇದೀನಿ. ಏಕೆ ಕ್ಯಾರೆಟ್ ಆಗತ್ತಾ? ಅಲ್ವಾ ಮಾಡಕ್ಕೆ ಕಣೋ. ಆಗತ್ಗೆ ತಾನೇ ತಗೊಬಂದಿರೋದು. ಏಕೆ ಇದು ಎಲ್ಲಿಗೆ ಆಗ್ಬೇಕು ಅಂತ ಹೇಳಿ ಫಸ್ಟ್ ಆಯ್ತು. ಅಲ್ವಾ ಮಾಡಕ್ ಕಣ. ಅಲ್ವಾ ಮಾಡೋದಕ್ಕೆ ಎಲ್ಲವೂ ಆಗುತ್ತೆ. ಮೈಂಡ್ ಅಲ್ಲಿ ದರಿದ್ರವಾಗಿ ಯೋಚನೆ ಮಾಡಿದ್ರೆ ಹೊಟ್ಟೆಲ್ಲೇ ಹೊಡೆದ್ ಬಿಡ್ತೀನಿ. ಆಹಾ, ಈ ತರ ಗೋಲ್ಡ್ ಬ್ರೌನ್ ಬಂದು ಎಲ್ಲ ಬಸ್ರಿ ತರ ದ್ರಾಕ್ಷಿ ಊದ್ಕೊಬಿಟ್ರೆ ಫ್ರೈ ಆಗೈತೆ ಅನ್ನೋ ಅರ್ಥ. ಸೊ ಜಾಸ್ತಿ ಊದಿಸ್ಬಿಟ್ಟೆ ಮೇಲೆ ಇಲ್ಲೇ ಹೆರಿಗೆ ಆಗೋಯ್ತದೆ. ಸರ್ ಬೆಂದಿದೆ, ಸರ್ ಬೆಂದಿದೆ, ಕ್ಯಾರೆಟ್ ಅಲ್ವಾ ಬೆಂದಿದೆ. ಸಕ್ಕರೆ ಹಾಕಲೇ, ಸಕ್ಕರೆ ಹಾಕೋ. ಓಕೆ ಸರ್, ಸಕ್ಕರೆ ಇಟ್ಬಿಡಿ ಸರ್. ಇದೆ 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 ಮಗನೇ, ಇನ್ನು ಮಾರಿ ಹಬ್ಬ ಇದೆ. Happy birthday, 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 happy birthday. ಹಾಯ್, ವೆಲ್ಕಮ್ ಬ್ಯಾಕ್ ಟು Happy birthday. ಬರ್ಡೇ ಇವತ್ತು, ಅದಕ್ಕೆ ಹೊಡಿಬಾರ್ದು ಯಾರಿಗೂ, ಹೊಡ್ಸ್ಕೋಬಾರ್ದು ಯಾರ ಕೈಲೂ. ಮತ್ ನೀನಾಗ ನಂಗೆ ಇರಿಟೇಷನ್ ಮಾಡ್ತಾ ಇದ್ದೀನಿ. ನಾನೆಲ್ಲಿ ಇರಿಟೇಷನ್, ನೀವು ವಿಶ್ ಮಾಡ್ತಾ ನಿನ್ ಇದ್ದೀನಿ. ತಮ್ಮ ನೀನ್ ವಿಶ್ ಮಾಡೋ ಲೆವೆಲ್ ನೋಡಿದ್ರೆ ನಂಗೆ ಬರ್ಡೇ ಮಾಡ್ಕೋಬಾರ್ದು ಅನ್ನಿಸ್ತೈತೆ. ಸುಮ್ಮನಿರು. ಹಾಯ್, ವೆಲ್ಕಮ್ ಬ್ಯಾಕ್ ಟು ರಿವರ್ ಅಂಡ್ ಫೈರ್ ಕಿಚನ್ ಚಾನಲ್. ಬರ್ತಡೇ ಶೂಟ್ ಮಾಡ್ತಾ ಇರೋ ದಿನ ಬರ್ಡೇ ಇದೆ, ನೋಡ್ತಾ ಇರೋ ದಿನ ಬರ್ಡೇ ಸ್ಪೆಷಲ್ ಇರುತ್ತೆ. ಇವತ್ತು ಕ್ಯಾರೆಟ್ ಇಟ್ಕೊಂಡಿದೀವಿ, ಅವ್ನು ತುರಿಯ ಮನೆ ಇಟ್ಕೊಂಡವನೆ. ಸೊ ಇವತ್ತು ನಮ್ಮ ಸ್ಪೆಷಲ್ ಏನ್ ಗೊತ್ತಾ? ಗೊತ್ತಾಗಿರುತ್ತೆ ಅವ್ರಿಗೆ. ಕ್ಯಾರೆಟ್ ಹಲ್ವಾ. ಕ್ಯಾರೆಟ್ ಹಲ್ವಾಗೆ ಮೇನ್ ಆಗಿ ಬೇಕಾಗಿರೋದೆ ಕ್ಯಾರೆಟ್. 1.5 kg ಕ್ಯಾರೆಟ್ ತಗೊಂಡಿದೀವಿ. ಅಂಡ್ ಗೋಡಂಬಿ, ಬಾದಾಮಿ, ಏಲಕ್ಕಿ ಪುಡಿ ಮಾಡ್ಕೋಬೇಕು. ಆಮೇಲೆ ಒಣ ದ್ರಾಕ್ಷಿ, ಸಕ್ಕರೆ, ತುರಿಯೋದಕ್ಕೆ ತುರಿಯ ಮಣೆ ಇದು. ಆಮೇಲೆ ಗಟ್ಟಿಯಾಗಿ ಹಾಲು ತಗೊಂಡಿದೀವಿ, ಅದು ನಮ್ಮ ನಂದಿನಿದೆ. ಹಾಗೆ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ನಮ್ಮ ನಂದಿನಿ ತುಪ್ಪವನ್ನೇ ಬಳಸ್ತಿದ್ದೇವೆ. ಮತ್ತೆ ಇದು ಏಲಕ್ಕಿಯನ್ನ ಹಾಕಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಲು ತಗೊಂಡಿದೀವಿ. ಫಸ್ಟ್ ಕ್ಯಾರೆಟ್ ನ ನೀಟಾಗಿ ತೊಳ್ಕೋಬೇಕು. ಜೆಕೆ ಇಷ್ಟೊತ್ತಾಯ್ತು, ಇನ್ನು ಯಾರು ಫೋನ್ ಮಾಡ್ಲಿಲ್ವಲ್ಲ ನಿಂಗೆ ಬರ್ತ್ಡೇ ವಿಶ್ ಮಾಡಕ್ಕೆ? ಸೈಲೆಂಟ್ಗೆ ಹಾಕಿದೀನಿ ಕಣ ಮೊಬೈಲ್ ನ. ಓಪನ್ ಅಲ್ಲೇ ಅದೇ. ಸುಮ್ನಿರಾ, ಮಂಜ ಬಂದ ವಿಶ್ ಮಾಡ್ಸು ನನ್ನ ಮಂಜ. ಅಣ್ಣ ಇವತ್ ನಮ್ ಬರ್ಡೇ ವಿಶ್ ಮಾಡೋ. ಥ್ಯಾಂಕ್ಸ್. ಕ್ಯಾರೆಟ್ ಹಲ್ವಾ ಮಾಡ್ತಾ ಇದೀವಿ, ಬರ್ಡೇ ಸ್ಪೆಷಲ್. ಅದ್ರಲ್ಲಿ ಕೊಡಲ್ಲ ನಿಂಗೆ ಅಂತ. ಕೇಕ್ ಯಾವ್ದಾರ ಮಾಡ್ಬೇಕು, ಆದ್ರೆ ನಿನ್ಗೆ ಕೊಡಕ್ಕಾಗಲ್ಲ. ಯಾಕೆ ಹೇಳ? ಗಂಡಸರು ಅಡ್ಗೆ ಮಾಡಿ ತಿನ್ನಲ್ವಲ್ಲ ನೀನು. ಟೇಸ್ಟ್ ನೋಡ್ಬೋದಲ್ಲ. ನೋ 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 ನೋ. ಏಲಕ್ಕಿಯನ್ನ ನಿಧಾನಕ್ಕೆ ಬಿಡಿಸಿಕೊಂಡು ಪುಟಾಣಿ ಒಳಗಡೆ ಹಾಕಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಬೇಕು. ಇದು ಅಣ್ಣ ಈಗೊಂದು ಫೋನ್ ಬಂತು ಸರ್. ಯಾವ್ದೋ ರಾಂಗ್ ನಂಬರ್ ಸರ್. ನನ್ ಬರ್ತಡೇ ಯಾವ್ದೋ ವಿಶ್ ಮಾಡಕ್ಕೆ ಫೋನ್ ಬರ್ತದೆ, ರಾಂಗ್ ನಂಬರು. ಮನೇಲಿ ಇಷ್ಟು ನೀಟಾಗಿ ಕೊಟ್ಟಿಲ್ಲ ಕಣ ನೀನು, ಹಂಗ್ ಕೊಡ್ತಾ ಇದೀನಿ. ಅಂದ್ರೆ ನೀನ್ ಅಡಿಗೆ ಮಾಡ್ಬೇಕಾದ್ರೆ ನಿಮ್ಮಮ್ಮ ಹೇಳಿರ್ತಾರಲ್ಲಪ್ಪ ಕುಟ್ಟು ಅಂತ, ಅವಾಗ ಸೋಂಬೇರಿತನ ಮಾಡಿ ಬಂದಿರ್ತಿ ಅಂತ ಹೇಳ್ತಾ ಇರೋದು. ಕುಟ್ಬಿಟ್ಟು ಅವನೇ ತೊಳ್ಕೊಳ ಕ್ಯಾರೆಟ್ ಅಲ್ಲೋ. ತೊಳಿ ನೀನ್ ಚೆನ್ನಾಗಿ ತೊಳಿತೀಯ. ಈ ತೊಳೆದ್ರೆ ಮುಂದೊಂದ್ ಕೆಲ್ಸ ಮಾಡ್ತೀನಿ. ಕುಂತ್ಕೊಂಡು ನೀನ್ ಸೋಕಿ ಮಾಡ್ತಾ ಕುಂತ್ಕೊಂಡ್ರೆ ಮಗನೇ ಬ್ಯಾಡ ಬಿಡು, ಏನು ಮಾಡಿಕ್ಕಿಲ್ಲ, ಎದ್ದು ಹೋಯ್ತೀನಿ ನಾನು ಈಗ. ಬೇಡ ಬಿಡು, ನಾನೇ ಮಾಡ್ಕೊತೀನಿ. ಕ್ಯಾರೆಟ್ ತಗೊಂಡಾಗ ಅಲ್ಲಿ ಸೆಕೆಂಡ್ಸ್ ಮಾರ್ಕೊಬಿಡ್ತೀನಿ. ಹಾಲ್ ತಗೊಂಡೋಗಿ ವಾಪಸ್ ಅಂಗಡಿ ಕೊಟ್ರು 100 ರೂಪಾಯಿ ಕೊಡ್ತಾರೆ. ಇವತ್ತೊಂದ್ ದಿನ ಖರ್ಚು ಕಳೆದು ಬಿಡ್ತೇವೆ. ಆಗೋಯ್ತು, ಮುಗೀತು. ಏಕೆ ಕ್ಯಾರೆಟ್ ಆಗತ್ತಾ? ಅಲ್ವಾ ಮಾಡಕ್ಕೆ ಕಣೋ. ಆಗತ್ಗೆ ತಾನೇ ತಗೊಬಂದಿರೋದು. ಅಲ್ಲ, ಅದು ಉಜ್ಜಕ್ ಆಗಲ್ಲ ಅಂತ ಅಂದೆ. ಮೈಂಡ್ ಅಲ್ಲಿ ದರಿದ್ರವಾಗಿ ಯೋಚನೆ ಮಾಡಿದ್ರೆ ಹೊಟ್ಟೆಲ್ಲೇ ಹೊಡೆದ್ ಬಿಡ್ತೀನಿ. ಏಕೆ ಇದು ಎಲ್ಲಿಗೆ ಆಗ್ಬೇಕು ಅಂತ ಹೇಳಿ ಫಸ್ಟ್ ಆಯ್ತು. ಅಲ್ವಾ ಮಾಡಕ್ ಕಣ. ಅಲ್ವಾ ಮಾಡೋದಕ್ಕೆ ಎಲ್ಲವೂ ಆಗುತ್ತೆ. ಎಲ್ಲ ಆಗುತ್ತೆ ತಾನೆ? ಆಗುತ್ತೆ. ಎಲ್ಲ ಆಗುತ್ತೆ.
ಅಪ್ಪಿ ಏನ್ ಮಾಡ್ತಿದೀಯ? ಹಂಗ್ ಮಾಡ್ಬೋದಾಗಿತ್ತಾನೆ. ಅಣ್ಣ ನಿಂಗ ತುರಿಯೋದ್ ನೋಡ್ತಾರೆ ಒಂದ್ ಡೈಲಾಗ್ ನೆನಪೈತೈತಿ. ಏನ್ ಹಿಂಗ ನಿನ್ ಕ್ಯಾರೆಟ್ ತುರಿಯೋದ್ ಸ್ಲೋನ? ಕ್ಯಾರೆಟ್ ತುರಿಯೋದ್ನೇ ಇಷ್ಟೊಂದು ಸ್ಲೋ ಮಾಡ್ತಾವನೆ. ಇನ್ನು ಹೇಳಲ್ಲ ಬಿಡಿನ. ಏನ್ ಕನಕಾಂಬ್ರ ಹೂ ಚೆಲ್ತಾವನಲ್ಲಪ್ಪ. ಕ್ಯಾರೆಟ್ ಹಲ್ವಾ ಸರಿಯಾಗಿ ತಿನ್ಬೇಕು ಅಲ್ವಾ? ಏನ್ರಿ ನಿಮ್ದು ಪ್ರಾಸ? ಹಂಗೆ ಪ್ರಸ್ತುತ ಮನೇಲಿ ಇದ್ದಂಗ ಆಗೋಯ್ತು ಕಣ್ರಿ. ಒಲೆ ಹಚ್ಚಲೇ ಹಚ್ಚ ಹಚ್ಚ. ಬನ್ನಿ ಬರ್ತಡೆ ಬಾಯ್ ಬನ್ನಿ. ವೆರಿ ಗುಡ್. ನಮ್ಮ ಅಸಿಸ್ಟೆಂಟ್ ಬರೋಕಿನ ಮುಂಚೆ ಬೆಂಕಿ ಹಚ್ಚಿ ಪಾತ್ರನ ಇಟ್ಟು ರೆಡಿ ಮಾಡಿದ್ದಾರೆ. ನೋಡು ನಾನು ಹೆಡ್ ಚೆಫ್ಗೆ ಎಲ್ಲ ರೆಡಿ ಮಾಡ್ತಾ ಇದಾರೆ. ಲೈಕ್ ಇಟ್. ಇದೆ ಅಸಿಸ್ಟೆಂಟ್ ಗುಣ ಬೆಳಿತಾ ಇದೆ ಈಗ. ವೆರಿ ಗುಡ್. ನೀನ್ ಮಾತ್ರ ಆಗ್ಬೇಡ, ಎಲ್ಲಾನು ನಮ್ ಕೆಲೆ ಮಾಡ್ಸು. ಹೌದು. ನೀರಿನ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ತುಪ್ಪ ಕೊಡ ಹುಚ್ಚ. ತುಪ್ಪ ಕ್ಯಾಚೆಟ್. ಈಗ ಮೊದಲಿಗೆ ಪಾತ್ರೆ ಬಿಸಿಯಾಗಿದೆ, ತುಪ್ಪವನ್ನು ಹಾಕೋಣ. ಸೊ ಈಗ ಜಸ್ಟ್ ಈಗ ಬರೀ ಗೋಡಂಬಿ ದ್ರಾಕ್ಷಿ ಉರಿಯೋದಕ್ಕಷ್ಟೇ ಸ್ವಲ್ಪ ಹಾಕೊಂಡಿದೀವಿ. ಈಗ ತುಪ್ಪ ಕಾದಿದೆ, ಬಾದಾಮಿಯನ್ನು ಹಾಕೋತಾ ಇದೀವಿ. ಯಾ ಚಿಟಾರ್ ಪಟಾರ್ ಚಿಟಾರ್ ಪಟಾರ್ ಚಿಟಾರ್ ಪಟಾರ್. ಇಲ್ಲ ಸೈಡ್ಗೆ ಹಾಕ್ಬಿಟ್ಟಿದೆ. ಈಗ ಇದಕ್ಕೆ ಗೋಡಂಬಿ ಸ್ವಲ್ಪ ಹಾಕಬಾ. ಗೋಡಂಬಿನ ಲೈಟ್ ಅಂದ್ರೆ ತುಂಬಾ ಲೈಟ್ ಬ್ರೌನ್ ಬರಂಗೆ ಫ್ರೈ ಮಾಡ್ಕೊಳ್ಳೋಣ. ಯಾಕೆ ಅಂತಂದ್ರೆ ಶಾವಿಗೆ ಪಾಯಸದಲ್ಲಿ ಸಿಹಿ ಕರ್ಕಲು ಮಾಡ್ಬಿಟ್ಟಿದ್ದ. ಯಾಕೆ ಈ ಬರ್ತಡೇ ದಿನ ನಿಂಗೊಂದು ಗಿಫ್ಟ್ ಕೊಡ್ತಾ ಇದೀನಿ ಕಣ. ಅಯ್ಯ ನಿನ್ ಕಡೆಯಿಂದ ಏನ್ ಗಿಫ್ಟ್ ಅಪ್ಪ? ನನ್ ಕಡೆಯಿಂದಲ್ಲ, ನಮ್ಮ ಚಾನಲ್ ಎಡ್ ಕಡೆಯಿಂದ ನಿನಗೊಂದು ಗಿಫ್ಟ್ ಬಂದಿದೆ. ಅದನ್ನ ನಾನ್ ನಿನಗ್ ಕೊಡ್ತಾ ಇದೀನಿ. ಏನಪ್ಪ ಅದು? ಸ್ವಲ್ಪ ಹೊತ್ತಲ್ಲಿ ರಿವೀಲ್ ಆಗುತ್ತೆ. ಯು ಡೋಂಟ್ ವರಿ. ಇನ್ನೂ ರಿವೀಲ್ ಮಾಡಿಲ್ಲ. ಹಂಗಾರೆ ರಿವೀಲ್ ಮಾಡಲ್ಲ. ಈಗ ದ್ರಾಕ್ಷಿಯನ್ನು ಕೂಡ ತುಪ್ಪದಲ್ಲೇ ಹುರಿದುಕೊಳ್ಳುತ್ತಿದ್ದೇವೆ. ಆಹಾ, ಈ ತರ ಗೋಲ್ಡ್ ಬ್ರೌನ್ ಬಂದು ಎಲ್ಲ ಬಸರಿ ತರ ದ್ರಾಕ್ಷಿ ಊದ್ಕೊಬಿಟ್ರೆ ಫ್ರೈ ಆಗೈತೆ ಅನ್ನೋ ಅರ್ಥ. ಸೊ ಜಾಸ್ತಿ ಊದಿಸ್ಬಿಟ್ಟೆ ಮೇಲೆ ಇಲ್ಲೇ ಹೆರಿಗೆ ಆಗೋಯ್ತದೆ. ಎಸ್, ಈಗ ದ್ರಾಕ್ಷಿ ಗೋಡಂಬಿನೂ ಫ್ರೈ ಆಗಿದೆ. ಉಳಿದಿರೋಂತ ತುಪ್ಪನ ಹಾಕ್ಬಿಟ್ಟು ಕ್ಯಾರೆಟ್ ಹಾಕ್ಬಿಡೋದು ಅಷ್ಟೇನಾ? ಇದು ನಾನೇ ಮಾಡ್ತಿದ್ನಲ್ಲ, ನೀನೇನ್ ಮಾಡ್ತಿದ್ದ? ನಮ್ಮ ಕನ್ನಡ ನಾಡಿನ ಹೆಮ್ಮೆ ರೈತರ ಸ್ವಂತ ಬ್ರ್ಯಾಂಡ್ ಅಂತ ಹೇಳ್ಬೋದು, ನಂದಿನಿ ತುಪ್ಪವನ್ನು ಬಳಸುತ್ತಿದ್ದೇವೆ. ಪಂಡು ಕುಮಾರ ಕ್ಯಾರೆಟ್ ಅಲ್ವಾ? ಆಹಾ, ಕುದೀತಾ ಇರೋದಕ್ಕೂ ಕ್ಯಾರೆಟ್ ಹಾಕ್ತಾ ಇರೋದಕ್ಕೂ ಒಳ್ಳೆ ಘಮ ಬರ್ತಾ ಇದೆ. ಕರಿಯ ಮೂರನ್ನೆಲ್ಲ ಕರಿ ಆಗುತ್ತೋ ಬೇಕಂತೆ ಕ್ಯಾರೆಟ್ ಹಲ್ವಾ. ಅವ್ರ ಸ್ನೇಹಿತರು ಬಂದ್ರು, ಹೇಳ್ದೆ ಕೇಳ್ದೆ ಬೇಕಂತೆ ಕ್ಯಾರೆಟ್ ಹಲ್ವಾ. ಅದಕ್ಕೆ ಲೋಪರ್ ಮಾಡ್ತಾ ಇದ್ದಾನೆ. ಕ್ಯಾರೆಟ್ ಅಲ್ವಾ? ಯಾಕೆ ತುಪ್ಪದಲ್ಲಿ ಈಗ ಕ್ಯಾರೆಟ್ ಒಂದ್ ಸ್ವಲ್ಪ ಫ್ರೈ ಆಗಿದೆ, ಒಂದು 20%. ನೆಕ್ಸ್ಟ್ ಈಗ ಇದಕ್ಕೆ ಹಾಲನ್ನು ಆಡ್ ಮಾಡೋಣ. ಈ ಕನ್ಸಿಸ್ಟೆನ್ಸಿ ಇರಬೇಕು, ಹಾಲು ಕಾಣ್ಬೇಕು ಕ್ಯಾರೆಟ್ ಮೇಲೆ ಹಾಕಿದಾಗ. ಕಮ್ಮಿ ಆಗ್ಬಿಟ್ರೆ? ಕಮ್ಮಿ ಆಗ್ಬಿಟ್ರೆ ಲಾಸ್ಟ್ ಟೈಮ್ ಮಾಡಿದ್ವಲ್ಲ, ಶಾವ್ಗೆ ಉಂಟು ಪಾಯಸ ಇಲ್ಲ ಅಂತ, ಹಂಗೆ ಕ್ಯಾರೆಟ್ ಉಂಟು ಹಲ್ವಾ ಇಲ್ಲ ಅನ್ನಂಗೆ ಆಯ್ತದೆ. ಸೊ ಈಗ ಒಂಚೂರು ಏಲಕ್ಕಿ ಪುಡಿ ಹಾಕ್ಬಿಡೋಣ. ಸೊ ಈಗ ಏಲಕ್ಕಿ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಲು ಜೊತೆ ಕ್ಯಾರೆಟ್ ಚೆನ್ನಾಗಿ ಬೆಂದಾಗುತ್ತೆ. ಮುಚ್ಚಿಡು. ನಿಂಗೊಂದು ಒಳ್ಳೆ ಗಿಫ್ಟ್ ಕೊಡ್ತೀನಿ, ಮುಚ್ಚಿಡು. ಆಗ್ಲಿಂದ ಗಿಫ್ಟ್ ಅಂತ ಸಾಯಿಸ್ತವನೆ. ಕೊಡ್ತಾನೆ ಎಲ್ಲ ಬರೀ ಬಾಯಿ ಮಾತಲ್ಲ ಹೇಳ್ತವನೆ. ಯಾರು ಮಾತ್ರ ಉರಿಯಂಗೆ ಏನಾರು ಕೊಟ್ಬಿಟ್ರೆ ಮಾತ್ರ ಒಲೆ ಒಳಗ್ ಸೌದೆ ಬದಲು ನಿನ್ನೆ ತಿಂಗಳ ಹೇಳ್ತಾ ಇದ್ದ. ಬರ್ತೀನಿರೋ. ಏನ್ ತಂದಿದ್ದಾನೆ ಏನೋ ವಾಕಿ ಟಾಕಿಯಾ? ಎಸ್, ವಾಕಿ ಟಾಕಿ. ನಿಜವಾಗ್ಲೂ ವಾಕಿ ಟಾಕಿ ತಂದಿದ್ಯಾ? ಎಸ್.
ನಮ್ಮ ಚಾನಲ್ ಇದ್ದು ನೀವು ನಾವು ಪಡ್ತಾ ಇರೋ ಕಷ್ಟನ ನೋಡಿ ಇದನ್ನ ನಮಗೋಸ್ಕರ ಕೊಟ್ಟಿದ್ದಾರೆ ಕಣೋ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಎಕ್ಸ್ಪೆಷಲಿ ನಾನ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೇಳಿ ಈ ನನ್ನ ಮಗನಿಗೆ ರೋದ್ನೆ ಕೊಡಕ್ ಇದೊಂದು ಸಿಕ್ತಲ್ಲ ಅಂತ. ಹೆಂಗ ಆನ್ ಮಾಡೋದು ಇದು? ಹಲೋ ನಿಂಗರಾಜ್ ಮಂಡ್ಯ, ಕೇಳಿಸ್ತಾ ಇದ್ಯಾ? ಯಾಕೆ ಬಂದೈತ ನೋಡ ರಿಸೀಟ್ ಸರ್, ರಿಸೀಟ್ ವಿಲ್ ಚೆಕ್ ಸರ್. ಬಂದಿದೆ ಕ್ಯಾರೆಟ್ ಅಲ್ವಾ ಬಂದಿದೆ. ಸಕ್ಕರೆ ಹಾಕಲೇ, ಸಕ್ಕರೆ ಹಾಕೋ. ಓಕೆ ಸರ್, ರಿಸೀಟ್ ಸಕ್ಕರೆ ಕೊಡಿ ಸರ್. ಇದೆ ಮಗನೇ, ಇನ್ನು ಮಾರಿ ಹಬ್ಬ ಇದೆ. ನಿಂಗರಾಜ್ ಮಂಡ್ಯ ಅವ್ರೆ, ಈ ವಾಕಿ ಟಾಕಿನ ನಾವು ತಗೊಂಡು ಅಲ್ಲಿ ಇಲ್ಲಿ ಓಡಾಡ್ತಾ ಇರೋ ಯಾರು ಪೊಲೀಸರು ಹಾಕೊಂಡು ಗುಂಬಿಟ್ಟು ಸ್ಟೇಷನ್ ಒಳಗೆ ಹಾಕ್ಬಿಟ್ಟು ರುಬ್ಬಿಟ್ರೆ ಏನ್ ಮಾಡೋದು? ಇಲ್ಲ, ಇದು ಲೈಸೆನ್ಸ್ ಫ್ರೀ. ಬೆಂಕಿ ಹಾಕೋ ಆಯ್ತು, ಕಮ್ಮಿ ಆಗೋಗುತ್ತೆ ಬೆಂಕಿ. ಮೈಕ್ ಟೆಸ್ಟಿಂಗ್ 1 2 3. ಹಲೋ, ಮಾತಾಡೋ. ಅಲ್ಲೊಂದು ಬಟನ್ ಇದೆ, ಅದನ್ನ ಹಿಡ್ಕೊಂಡು ಮಾತಾಡ್ಬೇಕು, ಸುಮ್ನೆ ಕೊಟ್ಟಿರೋದಲ್ಲ. ಏನ್ಲಾ ನಿನ್ ಕ್ವಾಟ್ಲೆ, ಈ ವಾಕಿ ಟಾಕಿ ನನ್ ಕೈ ಕೊಟ್ಬಿಟ್ಟು ಕ್ಯಾರೆಟ್ ಹಲ್ವಾ ಮಾಡಕ್ಕಿಂತ ಹೆಚ್ಚಾಗಿ ನನ್ನನ್ನೇ ಹಲ್ವಾ ಮಾಡಂಗ್ ಕಾಣ್ತಾನೆ ಈ ನನ್ ಮಗ. ಇಲ್ಲಿಂದ ಯಾಕ್ಲಾ ವಾಕಿ ಟಾಕಿಲ್ಲ, ಸುಮ್ನೆ ಕೂಗ್ ಹೇಳ್ಬಿಟ್ಟಿದ್ರು ಆಯ್ತಿದ್ದಲ್ಲ. ನೋ, ಆಯಾಸ ಪಟ್ಕೋಬಾರ್ದು. ಓಕೆ, ಎಸ್, ಒಂದ್ ಲೆಕ್ಕಕ್ಕೆ ಬೆಂದಿದೆ. ಈಗ ನಾವು ಸಕ್ಕರೆ ಮಿಕ್ಸ್ ಮಾಡೋಣ. ಒಂದು 1/4 kg ಅಷ್ಟು ತಗೊಂಡಿದೀವಿ. ಸ್ವೀಟ್ ಸ್ವಲ್ಪ ಜಾಸ್ತಿನೇ ಅಲ್ಲಿ, ಸಖತ್ತಾಗಿರುತ್ತೆ. ಸೊ ಈ ರೀತಿ ಸಣ್ಣದಾಗಿ ಕುದಿ ಬರೋ ಟೈಮಲ್ಲಿ ಸಕ್ಕರೆ ಹಾಕ್ಬೇಕು. ಸೊ ಈಗ ಸಕ್ಕರೆನ ಹಾಕಿ ಚೆನ್ನಾಗಿ ಬ್ಲೆಂಡ್ ಆಗೋದಕ್ಕೆ ಈಗ ನೋಡಿ ಇಲ್ಲಿ ಹಿಂಗ್ ಬರ್ಬೇಕು. ಹಿಂಗ್ ಬಂದ್ರೆ ಸಕ್ಕರೆ ಬ್ಲೆಂಡ್ ಆಗುತ್ತೆ, ಸಕ್ಕರೆನೂ ಕೂಡ ಕರಗುತ್ತೆ. ಈಗ ನಮ್ಮ ಕೆಲಸ ಇದನ್ನ ಮುಚ್ಚಿಟ್ಬಿಟ್ಟು ನೆಕ್ಸ್ಟ್ ಓಪನ್ ಮಾಡಿ ಮುಂದಕ್ಕೆ ಹೇಳ್ತೀನಿ. ಇನ್ನೊಂದು ಅರ್ಧ ಲೀಟರ್ ಹಾಲು ಹಾಕ್ಬಿಡ್ಲಾ? ಅಥವಾ ನಾವು ಮಾಡ್ತಾ ಇರೋದು ಕ್ಯಾರೆಟ್ ಅಲ್ವಾ? ಅಲ್ಲ, ನೀನು ಏನಾದ್ರೂ ಹಾಕ್ಲಿಲ್ಲ ಅಂದ್ರೆ ಅವತ್ತಾಗಿತ್ತಲ್ಲ ಹಂಗೆ ಅಲ್ವಾ ಹೋಗಿ ಮಿಠಾಯಿ ಆಗ್ಬಿಟ್ಟದು. ತೀರಾ ಎಚ್ಚರಿಕೆಯಿಂದ ಒಂದು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಾಡ್ತಾ ಇದೀವಿ. ಗಮನ ಜಾಸ್ತಿ ಇದೆ ನೋಡ್ಕೊಂಡು. ಆಕಾಶವಾಣಿ ಜೆಕೆಯ ಹುಟ್ಟಿದಬ್ಬ ದಿನದಂದು ಅವರಿಗೆ ಸಾಂಗ್ ಅನ್ನ ಪ್ರಸ್ತುತಪಡಿಸುತ್ತಿರುವವರು ನಿಂಗರಾಜು ಮಂಡ್ಯ. ನಗುತ್ತ ನಗುತ್ತ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ. ಹಾಡು ಕೇಳ್ತಾ ಇರೋ ನನ್ನ ಮಗ ಇದೇನ ಲಾಸ್ಟ್ ಬೇಡ ಆಗ್ಬಿಡ್ಬೇಕು ಅನ್ನಿಸ್ತದೆ. ಇದನ್ನ ಚೆನ್ನಾಗ್ ಆಡಿದ್ರೆ ಹೆಂಗ್ ಆಡ್ಬೋದು? ನಗುತ್ತ ನಗುತ್ತ ಬಾಳು ನೀನು 100 ವರ್ಷ, ವೆರಿ ಗುಡ್, ವೆರಿ ಗುಡ್. ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಕ್ಯಾರೆಟ್ ಅಲ್ವಾ ನೀನು ಮಾಡು, ಅದನ್ನ ತಿಂದು ಬೈಲ್ಗೆ ಓಡು. ಫೈನಲ್ ಟಚ್. ಹುರಿದಿಟ್ಕೊಂಡಿರೋಂಥ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಮಿಕ್ಸ್ ಮಾಡುವಂತ ಸಮಯ. ಸರಕ್ಕ ಯಸ್, ಗಮ್ ಅಂತ ಇದೆ ತುಪ್ಪ ಹಾಕಿರೋದಕ್ಕೆ. ಆಮೇಲೆ ಗೋಡಂಬಿ, ದ್ರಾಕ್ಷಿ ಎಲ್ಲ ತುಪ್ಪದೆಲ್ಲ ಫ್ರೈ ಮಾಡಿದ್ವಲ್ಲ, ಗಮೋ ಗಮೋ ಗಮೋ. ಇವತ್ತು ನನ್ನ ಬರ್ಡೇ ಸ್ಪೆಷಲ್ ಆದ ಕಾರಣ ನನ್ನ ನಿಂಗರಾಜ್ಗೆ, ನಮ್ಮ ಚಾನೆಲ್ ಹೆಡ್ಗೆ, ಎಲ್ರಿಗೂ ನನ್ನ ಕೈಯಾರ ಕ್ಯಾರೆಟ್ ಹಲ್ವಾ ಮಾಡಿ ತಿನ್ಸ. ಇರಿ ಒಂದ್ ನಿಮಿಷ. ಅಷ್ಟೇ ನಮ್ಗೆ ಹೇಳ್ಬೇಕಾಯ್ತು. ಬೇಕಂತೆ ಕ್ಯಾರೆಟ್ ಅಲ್ವಾ? ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ತಗೋ ಇತ್ತದನ್ನೇ ಕಟ್ ಮಾಡೋ. ನೀನು ಮಾಡಿ ಬಿಡ, ಇದ್ರೆಲ್ಲ ಕಟ್ ಮಾಡವ. ನೀನು ಮಾಡಿರೋ ಹಲ್ವಾದಲ್ಲಿ ನೀನೇ ಕೇಕ್ ಕಟ್ ಮಾಡೋ ತರ ಮಾಡ್ತಾರ. ಇದು ಫಸ್ಟ್ ಕಣೋ. ಥ್ಯಾಂಕ್ ಯು ಫಾರ್ ಯುವರ್ ಕ್ರಿಯೇಟಿವಿಟಿ. ಮಾಡಿ ಎಷ್ಟು ನೋಡೋಣ.
ಹ್ಯಾಪಿ ಬರ್ಡೇ ಟು ಯು. ಚೆನ್ನಾಗಿದ್ಯಾ? ಸಕಲಾಗಿದೆ, ಚೆನ್ನಾಗಿದ್ಯಾ? ಜ್ಯೂಸಿ ಆಗಿದೆ. ಕೋವಾ ಹಾಕಿದ್ರೆ ಇನ್ನ ಗಟ್ಟಿ ಆಗಿರೋದು, ಬಟ್ ಕೋವಾ ಇವಾಗ ಬೇಡ, ನ್ಯಾಚುರಲ್ ಆಗಿ ಮಾಡೋಣ ಮಾಡಿದ್ವಿ. ಚೆನ್ನಾಗಿದೆ, ನೀವು ಹೀಗೆ ಮಾಡ್ಕೊಳ್ಳಿ. ಚೆನ್ನಾಗಿದೆ. ತುಂಬಾ ಈಸಿ, ಇಷ್ಟೊಂದು ಸಿಂಪಲ್ ಅಂತ ನಮಗೂ ಗೊತ್ತಿರಲಿಲ್ಲ. ನೋಡ್ಕೊಳ್ಳಿ, ಮಾಡ್ಕೊಂಡು ತಿನ್ಕೊಳ್ಳಿ. ಬಾಯ್. ಟಾಟಾ. ನೆಕ್ಸ್ಟ್ ಎಪಿಸೋಡಲ್ಲಿ ಹೊಸ ರೆಸಿಪಿ ಜೊತೆ ಸಿಗ್ತೀವಿ. ಸೊ ಟಿಲ್ ದನ್, ಸ್ಟೇ ಟ್ಯೂನ್ ಟು ರಿವರ್ ಆ್ಯಂಡ್ ಫೈರ್ ಕಿಚನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಆ್ಯಂಡ್ ಲವ್ಸ್ ಯು.